ಝೋನ್ ಸೋಷಲ್ ಅದರೊಟ್ಟಿಗೆ ರೀಜನ್ ವಿಸಿಟ್ ಮತ್ತು ಈಗಾಗಲೇ ಝೋನ್ ಅಡ್ವೈಸರಿ ಮೀಟಿಂಗ್ ಅದು ನಡೆದಿದೆ. ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಎಲ್ಲ ಲಯನ್ಸ್ ಬಂಧುಗಳೇ, ಹಿತೈಷಿಗಳೇ, ಲಯನ್ಸ್ ಕ್ಲಬ್ ಕೋಲಾರ ತಾಲೂಕು 33 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿದೆ. ಕಾಡುಮಠ ಮಹಾಬಲ್ ಶೆಟ್ಟರ್ ಮೊದಲ ಬಾರಿ ಸ್ಥಾಪಕ ಅಧ್ಯಕ್ಷರಾಗಿ ಈ ಕ್ಲಬ್ ಅನ್ನು ಮುನ್ನಡೆಸಿದವರು. ಆನಂತರ ಅನೇಕ ಹಿರಿಯರು ಈ ಕ್ಲಬ್ನ ನೇತೃತ್ವವನ್ನು ವಹಿಸಿಕೊಂಡು ಸತತವಾಗಿ ಗ್ರಾಮೀಣ ಪ್ರದೇಶದ ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳಿಗೆ ಒಂದಷ್ಟು ಪ್ರೋತ್ಸಾಹದ ಪ್ರತಿಭೆಗಳನ್ನು ಗುರುತಿಸುವಂತ ಕೆಲಸಗಳು ಅನೇಕ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದೆ. ಸ್ಥಾಪಕ ಸದಸ್ಯರಾಗಿ ಲಯನ್ ವಿಠಲ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಈ ಒಂದು ಕ್ಲಬ್ಬಿನ ಮಾರ್ಗದರ್ಶಕರಾಗಿ ಡಾಕ್ಟರ್ ಗೋಪಾಲಾಚಾರ್ಯ ಅವರಿದ್ದಾರೆ. ಅದೇ ರೀತಿ ಹೊಸ ಚಿಕ್ಕರು ಹಳೆ ಬೇರು ಎನ್ನುವಂತಹ ರೀತಿಯಲ್ಲಿ ಕಿರಿಯರಿದ್ದಾರೆ. ಈ ಒಂದು ಕ್ಲಬ್ ನಿರಂತರವಾಗಿ ತನ್ನ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಉಂಟು. ಕಳೆದ ವರ್ಷದ ಒಂದು ಲಯನ್ಸ್ ಇಂಟರ್ನ್ಯಾಷನಲ್ 7D ಯಲ್ಲಿ ಒಂದು ಅಂಕಗಳ ಪಟ್ಟಿ ನೋಡಿದ್ರೆ 130 ಕ್ಲಬ್ಗಳಲ್ಲಿ 21ನೇ ಸ್ಥಾನ ಲಯನ್ಸ್ ಕ್ಲಬ್ ಕೋಲಾರ ತಾಲೂಕು ಇದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಇದಕ್ಕೆ ನಮ್ಮೆಲ್ಲ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಕಾರ್ಯಕರ್ತರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ. ಪ್ರತಿ ವಾರ 75 ಮಕ್ಕಳು ನಿರಂತರವಾಗಿ ಇಲ್ಲಿ ನೃತ್ಯ ತರಬೇತಿ, ಯಕ್ಷಗಾನ, ಚಿತ್ರಕಲೆ ನಿರಂತರವಾಗಿ ಆಗ್ತಾ ಉಂಟು. ಪ್ರತಿದಿನ ಕನಚೂರು ಮೆಡಿಕಲ್ ಕಾಲೇಜಿನ ಡಾಕ್ಟರ್ಗಳು ಬಂದು ಇಲ್ಲಿ ಫಿಸಿಯೋಥೆರಪಿ ಆ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅನೇಕ ಹಿರಿಯರು ಬಂದು ಇಲ್ಲಿ ಫಿಸಿಯೋಥೆರಪಿಯನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಮನೋರಂಜನ್ ಪ್ಲೇಯರ್ ಅವರು ರೀಜನ್ ಪರ್ಸನ್ ಆಗಿರುವಾಗ ಒಂದು ಈ ಕ್ಲಬ್ಗೆ ಒಂದು ಶಾಶ್ವತ ಕೊಡುಗೆಯನ್ನು ಮಾಡಿದರೆ ಅದನ್ನು ಕೂಡ ಅಂತಹ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಕ್ಲಬ್ ಮಾಡ್ತಾ ಉಂಟು. ಅನೇಕ ಅಶಕ್ತರಿಗೆ ಸೇವೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಕ್ಲಬ್ ಮಾಡ್ತದೆ ಎನ್ನುವಂತಹ ಮಾತುಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಈ ವೇದಿಕೆಯಲ್ಲಿ ಈ ಭಾಗದ ಒಂದು ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಹಿರಿಯರು ಆಗಿರುವಂತಹ ಬಾಲಜಿ ವಿಠಲ್ ರೈಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಇದೆ. ಅದೇ ರೀತಿ ಗುರುವಂದನ ಕಾರ್ಯಕ್ರಮದ ನೆಲೆಯಲ್ಲಿ ಜಿಲ್ಲಾ ಪ್ರಶಸ್ತಿ ವಿಜೇತರು, ತಾಲೂಕು ಪ್ರಶಸ್ತಿ ವಿಜೇತರು, ಅದೇ ರೀತಿ ನಮ್ಮೂರಿನ ಪ್ರತಿಭೆ MD ಮಂಚು ಅವರು SS ಕಾಲೇಜ್ ಬಂಟ್ವಾಳದ ಪ್ರಾಂಶುಪಾಲರಾಗಿ ಇತ್ತೀಚೆಗೆ ನಿಯುಕ್ತಿಗೊಂಡಿದ್ದಾರೆ. ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಇದೆ. ಹೀಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ವೇದಿಕೆಯಲ್ಲಿ ಹಾಕಿಕೊಳ್ಳಿಕ್ಕೆ ಇದ್ದೇವೆ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿ ರೀಜನ್ ಚೇರ್ಪರ್ಸನ್ ಆಗಿರುವಂತಹ ಬಾಲಕೃಷ್ಣ ಶೆಟ್ಟಿ ಅವರಿದ್ದಾರೆ. 8 ಕ್ಲಬ್ಗಳ ನೇತೃತ್ವವನ್ನು ವಹಿಸಿಕೊಂಡವರು ಮತ್ತು ವಿಶೇಷವಾಗಿ ನಮ್ಮೂರಿನವರು ಅಂತ ಹೇಳಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಲಯನ್ ಬಾಲಕೃಷ್ಣ ಶೆಟ್ಟಿ MJF ಇವರನ್ನು ನಮ್ಮ ಕ್ಲಬ್ನ ಪರವಾಗಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಝೋನ್ ಚೇರ್ಪರ್ಸನ್ ರಾಧಾಕೃಷ್ಣ ಬಂಟ್ವಾಳ ಒಂದು ಪಾದರಸದ ವ್ಯಕ್ತಿತ್ವದಿಂದಾಗಿ ಎಲ್ಲ ಬೇರೆ ಬೇರೆ ಶಿಬಿರಗಳಲ್ಲಿ, ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಈಗ ನಮ್ಮ ಝೋನ್ ಚೇರ್ಪರ್ಸನ್ ಆಗಿ ಇದ್ದಾರೆ. ಈಗಾಗಲೇ ಝೋನ್ ಅಡ್ವೈಸರಿ ಮೀಟಿಂಗ್ ಅನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಕ್ಲಬ್ನ ಪರವಾಗಿ ಗೌರವದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಪಡೆಯುತ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಇವತ್ತು 8 ಕ್ಲಬ್ಗಳ ಅಧ್ಯಕ್ಷರು ವೇದಿಕೆಯಲ್ಲಿ ಇರಬೇಕಾಗಿತ್ತು. ಬಹುಶಃ 4 ಜನ ವೇದಿಕೆಯಲ್ಲಿ ನಮ್ಮೊಂದಿದ್ದಾರೆ. ದಯಮಾಡಿ ಬೇರೆ ಕ್ಲಬ್ನ ಅಧ್ಯಕ್ಷರು ಮೇಡಮ್ ಲೊರೆಟೋ ಕ್ಲಬ್ನ ಅಧ್ಯಕ್ಷರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಬೇರೆ ಕ್ಲಬ್ಗಳ ಅಧ್ಯಕ್ಷರುಗಳು ಬಂದಿದ್ರೆ ದಯಮಾಡಿ ವೇದಿಕೆಗೆ ಬನ್ನಿ. ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ನಾನು ಆಮಂತ್ರಿಸ್ತಾ ಇದ್ದೇನೆ. ಪ್ರತಿಷ್ಠಿತ ಬಂಟ್ವಾಳ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂತಹ ರೋಹಿತ್ ಅಶೋಕ್ ಹಂಗ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಗೌರವದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮೊಹಮ್ಮದ್ ಬದೋ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ರಮೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಣಿ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಜನಾರ್ದನ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಸಂದರ್ಭವನ್ನು ಬಯಸ್ತಾ ಇದ್ದೇನೆ. ಅಂತೂರು ಕ್ಲಬ್ಬಿನ ಅಧ್ಯಕ್ಷರು ಆಗಿರುವಂತಹ ಇಲಿಯಾಸ್ ನಮ್ಮೊಂದಿಗೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಲೊರೆಟೋ ಅಗ್ರಾರ್ನ ಅಧ್ಯಕ್ಷರಾಗಿರುವಂತಹ
ಫಿಲೋಮಿನಾ ಮೇಡಮ್ ನಮ್ಮಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇವತ್ತು GST ಕೋಆರ್ಡಿನೇಟರ್ ನಮ್ಮ ಕ್ಲಬ್ಬಿನ ಸದಸ್ಯರು ಸನ್ಮಾನ್ಯ ರಮಾನಂದ ವಿದ್ಯುಪಾಡಿ ಅವರು ತಮಗೆ ಕೂಡ ಈ ಸಂದರ್ಭದಲ್ಲಿ ಗೌರವದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಮ್ಮೊಂದಿಗೆ ಭಾಗವಹಿಸಿರುವಂತಹ ಚೀಫ್ ಕೋಆರ್ಡಿನೇಟರ್ ಕ್ಲಬ್ ಓರಿಯೆಂಟೇಷನ್ ಜಗದೀಶ್ ಎಡಪಡಿತಾರು ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ನ ಈವೆಂಟ್ ಕೋಆರ್ಡಿನೇಟರ್ ಮನೋರಂಜನ್ ಕರಿ ಅವರು ನಮ್ಮ ಕ್ಲಬ್ಬಿನ ಸದಸ್ಯರು ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಬಾಲಾಜಿ ವಿಠಲ್ ರೈಗಳಿಗೆ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಗುರುವಂದನೆಗಾಗಿ ನಮ್ಮೊಂದಿಗೆ ಇರುವಂತಹ ಭಾವನಾಯಕರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡುವುದರೊಂದಿಗೆ ಈ ವರ್ಷ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಭಾವನಾಯಕರು ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇ ರೀತಿ ಜಗದೀಶ್ ಶೆಟ್ಟಿ ಅವರು ತುಂಬೆ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಇದ್ದುಕೊಂಡು ಈ ವರ್ಷ ತಾಲೂಕು ಉತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪಡೆದರು. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಂಡಿ ಮಂಚಿ ಅವರು ಪ್ರಾಂಶುಪಾಲರು SS ಕಾಲೇಜ್ ಬಂಟ್ವಾಳ ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ರಾಯಿ ಸಿದ್ದಗಟ್ಟೆಯ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ತೊಡಂಬಿಲದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸೇರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು ಮಾಣಿ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಗಂಗಾಧರ ಮಾಣಿ ಅವರಿಗೆ ಕೂಡ ಗೌರವದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಸೇರಿರುವಂತಹ ಎಲ್ಲ ಲಯನ್ಸ್ ಬಂಧುಗಳಿಗೆ ಎಲ್ಲ ವಿದೇಶಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನನ್ನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುತ್ತಿರುವಂತಹ ಕಾರ್ಯದರ್ಶಿ ಬಾಲಕೃಷ್ಣ ಸರ್ಕಳ ತಮ್ಮ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೋಶಾಧಿಕಾರಿ ಮಿಸ್ಟರ್ ಶೆಟ್ಟಿ ಕಲ್ಲಾಡಿ ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಝೋನ್ MI ಆಗಿರುವಂತಹ ಬಾಲಕೃಷ್ಣ ಶೆಟ್ಟಿ ಕಂಡಿಗ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೇರಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗೌರವ ವಂದನೆಗಳು.